गुड मॉर्निंग, नमस्ते। आज हम चौथी कक्षा की लेसन नंबर 6 हमारे पशु के हमारे पशु इट मीन्स एनिमल्स। शब्दार्थ मदद हेल्प वस्त्र क्लॉथ्स रेगिस्तान डेजर्ट ज़रूरत नीड बोझ लोड। देखो तुम्हारी पुस्तक पशु हमारे बहुत काम आते हैं। दैनिक जीवन में हमें उनकी मदद की ज़रूरत पड़ती ನೋಡಿ ನಮ್ಮ ದೈನಿಕ ಜೀವನದಲ್ಲಿ ಹಸುಗಳದ್ದು ತುಂಬ ಮಹತ್ವ ಇದೆ. ಅವು ನಮಗೆ ಎಷ್ಟು ಹೆಲ್ಪ್ ಮಾಡ್ತವೆ. गाय भैंस बकरी और ऊँटनी का दूध पीने के काम आते हैं. गाय ಆಕಳು, ಆಮೇಲೆ ಭೈಂಸ್ ಅಂದರೆ ಎಮ್ಮೆ, ಬಕ್ರಿ ಅಂದರೆ ಮೇಕೆ, ಊಂಟ್ನಿ ಅಂದರೆ ಒಂಟೆ, ಹೆಣ್ಣು ಒಂಟೆ ಹಾಲು ಕೊಡುತ್ತಲ್ಲ ಅದು. ದೂತು ಪೀನೇಕೆ ಕಾಮ್ ಆತೆ ಹೈ, ಇವುಗಳ ಹಾಲುಗಳನ್ನೆಲ್ಲ ನಾವೇನು ಮಾಡ್ತೀವಿ, ತೊಗೊಂಡು ಕುಡಿತೀವಲ್ವಾ. भेड़ के शरीर पर जो बाल होते हैं उनसे ऊन बनाई जाती है. इससे बने वस्त्र पहनकर ठंड नहीं लगती. ಅಂದರೆ ಸ್ವೆಟರು ಶಾಲು ಅವೆಲ್ಲ ಮಾಡ್ತಾರಲ್ಲ, ಅದರಿಂದ ನಮಗೇನಾಗುತ್ತೆ, ಅವನ್ನ ಹಾಕ್ಕೊಂಡಾಗ ಚಳಿಗಾಲದಲ್ಲಿ ಏನಾಗುತ್ತೆ, ಅಷ್ಟು ಚಳಿ ಅನಿಸಲ್ಲ. ಅದನ್ನು ಯಾವುದರಿಂದ ಮಾಡ್ತಾರೆ, ಬೇಡ್ ಅಂದ್ರೇನು, ಕುರಿ ಅಲ್ವಾ. ಕುರಿ ಮೇಲ್ಗಡೆ ಇದು ಬೆಳೆದಿರುತ್ತಲ್ಲ, ಏನಂತಾರೆ, ಕೂದಲು, ಆ ಕೂದಲಿಂದ ಮಾಡ್ತಾರೆ. घोड़ा खच्चर ऊंट बैल और हाथी बोझ धोने के काम भी आते हैं. ಅಂದರೆ ಇವೇನು ಮಾಡ್ತವೆ, ಭಾರವಾದ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕ್ಕೆ ಈ ಪ್ರಾಣಿಗಳು ನಮಗೆ ಹೆಲ್ಪ್ ಮಾಡ್ತವೆ. ಇನ್ಕೆ ಸವಾರಿ ಬೀಕಿ ಜಾತಿ ಹೈ, ಇದ್ರ ಮೇಲೆ ಕುತ್ಕೊಂಡು ನಾವು ಸವಾರಿ ಸತೆಗೂ ಮಾಡ್ತೀವಿ. ಘೋಡಾ ತಾಂಗ್ ಔರ್ ಭಾಗ್ದಿ ಕೆ ಕೀಸ್ತಾ ಹೈ. ಘೋಡಾ ಅಂದರೆ ಕುದುರೆ ಅಲ್ವಾ. ಇವೇನು ಮಾಡ್ತವೆ, ಗಾಡಿ ಕಟ್ಬಿಟ್ರೆ ಗಾಡಿನ ಎಳ್ಕೊಂಡು ಹೋಗ್ತಾವಲ್ವಾ. ಅಂದರೆ ಅದ್ರ ಮೇಲೆ ಭಾರನೂ ಹಾಕ್ಬೋದು ಮತ್ತು ಮನುಷ್ಯರ ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಸಾಗಿಸ್ಬೋದು. और घुड़ सवारी के काम भी आते हैं. ऊँट को रेगिस्तान का जहाज कहते हैं. ऊँट ಅಂದ್ರೇನು, ಒಂಟೆ. ರೇಗಿಸ್ತಾನದ ಇದು ಹಡಗು, ಜಹಾಜ್ ಅಂದ್ರೇನು, ಹಡಗು. ಜहाँ मिले दूर तक रेत होती है. ನಾವು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೆ ನಮಗೇನಿದು ಮರಳುಗಾಡು ಪ್ರದೇಶ ಕಣ್ಣಂಗೆ ಕಾಣುತ್ತೆ. वहाँ केवल ऊँट की सवारी काम आती है. ವಹಾ ಅಂದರೆ ಅದು ರೇಗಿಸ್ತಾನ. ರೇಗಿಸ್ತಾನದಲ್ಲಿ ಊಂಟ್ ಅಂದ್ರೇನು, ಒಂಟೆ ಅಲ್ವಾ. ಬರೀ ಸವಾರಿಗೆ ಕಾಮ್ ಆತಿ ಹೈ, ಇದ್ರ ಮೇಲೆ ಸವಾರಿ ಮಾಡ್ತಾರೆ ಜನಗಳು. ಹಾತಿ ಕಿ ಸವಾರಿ ಕಾ ಆನಂದ್ ತೋ ಅಪ್ನೆ ಲಿಯೇ ಹಿ ಹೋಗಾ. ಅಂದರೆ ಆನೆ ಮೇಲೂ ಸವಾರಿ ಮಾಡ್ತಾರಲ್ಲ, ಅದರ ಆನಂದನೇ ಬೇರೆ. ಹಾತಿ ಬಿ ಬೋಜ್ ಉಟಾ ಸಕ್ತಾ ಹೈ, ಅಂದರೆ ಆನೆ ಸತೆಗೂ ಭಾರವಾದ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆನೆನೂ ಭಾರ ಹೊರುತ್ತೆ. ಹಾತಿ ಭಾರಿ ಬೋಜ್ ಉಟಾ ಸಕ್ತಿ ಹೈ, ಅದು ತುಂಬ ಭಾರನ ಹೊತ್ಕೊಡುತ್ತಂತೆ. बैल और भैंस ಅಧಿಕಾರದ ಗಡಿ ಮೇ ಜಾತಿ ಹೈ. बैल ಅಂದ್ರೇನು, ಎತ್ತು. ಭೈಂಸ್ ಅಂದ್ರೇನು, ಕೋಣ ಅಲ್ವಾ. ಅಧಿಕಾರದ ಗಾಡಿ ಮೇ ಜಾತೆ ಹೈ. बैल खेत में हाल चलने की ಕಿಸಾನ್ ಕಿ ಮದದ್ ಕರ್ತಿ ಹೈ. ಎತ್ತು ಮತ್ತು ಕೋಣಗಳೇನು ಮಾಡ್ತವೆ, ಯಾರಿಗೆ, ರೈತರಿಗೆ ಅಲ್ವಾ, ಹೊಲ ಉಳಕ್ಕೆ ಅದಕ್ಕೆಲ್ಲ ಇವನ್ನ ಬಳಕೆ ಮಾಡ್ಕೊತಾರೆ. ಕಿಸಾನ್ ಕಿ ಮದದ್ ಕರ್ತೆ ಹೈ. ಕುಚ್ ಲೋಗ್ ಕುತ್ತೆ ಬಿ ಪಾಲ್ತೆ ಹೈ. ಕುಚ್ ಲೋಗ್ ಅಂದರೆ ಕೆಲವು ಜನಗಳು ಏನು ಮಾಡ್ತಾರೆ, ನಾಯಿನ ಸಾಕ್ತಾರೆ. ಕುತ್ತೆ ಮೀನ್ಸ್ ನಾಯಿ. ಕುಚ್ ಲೋಗ್ ಕುತ್ತೆ ಬಿ पालते हैं. कुत्ता एक वफादारी जानवर है. ವಫಾದಾರಿ ಅಂದರೆ ನಾವು ಒಂದು ನಂಬಿಕೆಯ ಮನುಷ್ಯ ಅಂತ ಹೇಳ್ತೀವಲ್ಲ, ನಂಬ್ತೀವಿ ನೋಡ್ರಿ, ಯಾರನ್ನಾರು ಅದು ಏನು ಮಾಡ್ತೀವಿ, ನಾವು ನಂಬ್ತೀವಲ್ಲ ಅದು. ಕುತ್ತಾ ಏಕ್ ವಫಾದಾರಿ ಜಾನ್ವರ್ ಹೈ. ಯಹಾ ಘರ್ ಕಿ ರಖ್ವಾಲಿ ಕರ್ತಿ ಹೈ. ಇದನ್ನು ಮನೆ ಕಾಯಕ್ಕೆ ನಾವು ಇಟ್ಕೊಳ್ತೀವಲ್ವಾ. ಅಬ್ ತುಮ್ जान गए होंगे कि पशु भी मनुष्य को
ಸಾತಿ ಹೈ. ಇವು ಈಗ ನಾವೆಲ್ಲ ತಿಳ್ಕೊಂಡ್ವಲ್ಲ, ಈ ಪಶುಗಳಿದಾವಲ್ಲ ಅವು ಮನುಷ್ಯನ ಜೊತೆಗಾರರಲ್ವಾ. ಸಾತಿ ಮೀನ್ಸ್ ಏನು, ಜೊತೆಗಾರರು. ಅವು ಹೆಂಗೆ, ಅವಕ್ಕೆ ಮಾತು ಬರಲ್ಲ ಅಷ್ಟೇ, ನಾವೇನೇನು ಕೆಲಸ ಮಾಡಿಸ್ತೀವಿ ಅವೆಲ್ಲ ಮಾಡ್ತವೆ. ನಮಗೆ ಮಾತು ಬರುತ್ತೆ, ನಾವು ನಮ್ಗೆ ಎಷ್ಟು ಬೇಕೋ ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ. ನಮ್ಮ ಕೈಗೆ ಆಗದಿದ್ದರೆ ನಾವೇನು ಮಾಡ್ತೀವಿ, ಅವುಗಳಿಂದ ಮಾಡಿಸ್ತೀವಲ್ವಾ. ಓಕೆ, ಥ್ಯಾಂಕ್ ಯು. ಈ ಲೆಸನ್ನು ಓದಿ ಮತ್ತು ಬರೀರಿ, ಓಕೆನಾ.